ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಈಟ್ ಟೇಸ್ಟ್. ಇವತ್ತು ನಾನು ಶೇರ್ ಮಾಡೋ ರೆಸಿಪಿ ಕೇಕ್ ರೆಸಿಪಿ. ಈ ಕ್ರಿಸ್ಮಸ್ ಬರುತ್ತೆ, ಇನ್ನೇನು ಪ್ಲಮ್ ಕೇಕು. ಇವತ್ತು ತುಂಬ ಸ್ಪೆಷಲಾಗಿ ಪ್ಲಮ್ ಕೇಕ್ ಮಾಡಿದ್ದೀನಿ ಕ್ರಿಸ್ಮಸ್ಗೆ. ಯಾಕಂದರೆ ನಾನು ವರ್ಷ ನಾನು ಪ್ಲಮ್ ಕೇಕ್ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಬೇರೆ ಬೇರೆ ರೀತಿ ಮಾಡ್ತೀನಿ. ಇವತ್ತು ಬೇರೆ ರೀತಿಯ ತುಂಬ ಈಸಿಯಾಗಿ ಹೆಂಗೆ ಮಾಡೋದಂತ ಬನ್ನಿ ಫ್ರೆಂಡ್ಸ್ ವೀಡಿಯೋಗೆ ಹೋಗೋಣ. ಅದಕ್ಕೂ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ಹಾಕೋ ವೀಡಿಯೋ ನಿಮ್ಗೆ ತಕ್ಷಣ ಬರುತ್ತೆ ಫ್ರೆಂಡ್ಸ್. ಈ ಕೇಕ್ ಮಾಡೋಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಜಾಸ್ತಿ ಬೇಕು ಏನೋ ಅವಶ್ಯಕತೆ ಇಲ್ಲ. ಈಗ ಏನೇನಿದೆಯೋ ಅದನ್ನು ಹಾಕಿ ನಾವು ಸುಲಭವಾಗಿ ಮಾಡ್ಕೋಬೋದು. ನಾನು ಈ ನಡುವೆ ಹಂಗೆ ಸ್ವಲ್ಪ ಡ್ರೈ ಫ್ರೂಟ್ಸು, ಯಾಕಂದರೆ ಎಲ್ಲರ ಹತ್ರನೂ ಡ್ರೈ ಫ್ರೂಟ್ಸ್ ಯಾವಾಗಲೂ ಇರೋಲ್ಲ, ಇರೋದಿಟ್ಟು ಹೆಂಗೆ ಮಾಡೋದಂತ ಇವತ್ತು ನಾನು ಈ ಕೇಕ್ ಮಾಡಿರೋದು. ಬನ್ನಿ ಫ್ರೆಂಡ್ಸ್ ವೀಡಿಯೋಗೆ ಹೋಗೋಣ. ಇದನ್ನು ಹೆಂಗೆ ಮಾಡೋದು, ಇದಕ್ಕೆ ಏನೇನು ಬೇಕಂತ ನೋಡ್ಕೊಳ್ಳೋಣ. ಫ್ರೆಂಡ್ಸ್, ನಾನೊಂದು 600 ಗ್ರಾಮ್ ಅಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಅದಕ್ಕೆ 300 ಗ್ರಾಮ್ ಸಕ್ಕರೆ ತೊಗೊಂಡಿದ್ದೀನಿ. ಈಗ 300 ಗ್ರಾಮಲ್ಲಿ ಒಂದು 150 ಗ್ರಾಮ್ ಮಿಕ್ಸಿಗೆ ಹಾಕ್ಕೊಳ್ತೀನಿ, ಇನ್ನೊಂದು 150 ಗ್ರಾಮು ಅದು ಮೆಲ್ಟ್ ಮಾಡಬೇಕು. ಈಗ ಫಸ್ಟು ಮಿಕ್ಸಿಗೆ ಹಾಕೋದು 150 ಗ್ರಾಮ್ ಸಕ್ಕರೆ. ಮಿಕ್ಸಿಯಲ್ಲಿ 150 ಗ್ರಾಮ್ ಸಕ್ಕರೆ ಸೇರಿಸಿದ್ದೀನಿ. ಅದಕ್ಕೆ ದಪ್ಪದ ಒಂದು 2 ಚಕ್ಕೆ, ಒಂದು 3 ಲವಂಗ, ಒಂದು 3 ಏಲಕ್ಕಿ ಇದನ್ನು ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ ನೈಸಾಗಿ. ಈಗ ಉಳಿದಿರೋ ಸಕ್ಕರೆ, ಆ ಸಕ್ಕರೆನ ನಾನು ಈಗ ಅದು ಸಪ್ರೇಟಾಗಿ ಪಾಕ ಮಾಡ್ಕೊಳ್ತೀನಿ. ನೀರಿಲ್ಲದೆ ಮೆಲ್ಟ್ ಮಾಡಬೇಕು ಇದನ್ನು. ಇದು ಶುಗರ್ ಸಿರಪ್ಪು. ಈ ಸಿರಪ್ಪೇ ಇದಕ್ಕೆ ಟೇಸ್ಟು ಮತ್ತು ಕಲರ್ ಎರಡೂ ಬರೋದು. ಒಂಚೂರು ನೀರು ಸೇರಿಸ್ದೆ ಇದನ್ನು ನಾವು ಮೆಲ್ಟ್ ಮಾಡಿಸ್ಕೊಳ್ಳೋಣ. ಈಗ ಇದನ್ನು ಸಕ್ಕರೆ ಹಾಕಿ ಸ್ಟವ್ ಲೋ ಮೀಡಿಯಮ್ ಫ್ಲೇಮ್ಗೆ ಇಟ್ಬಿಟ್ಟು ಕೈ ಬಿಡದೆ ಮಿಕ್ಸ್ ಮಾಡ್ತಾನೆ ಇರಬೇಕು. ನೋಡಿ ಅಂಟುತ್ತೆ, ಈಗ ಸಕ್ಕರೆ ಒಂದು ಸ್ವಲ್ಪ ಅಂಟುತ್ತಾ ಬರುತ್ತೆ ನೋಡಿ, ಹಂಗೆ ಮೆಲ್ಟ್ ಆಗುತ್ತೆ ಇದು. ಈ ಶುಗರ್ ಸಿರಪ್ಪೇ ಇದಕ್ಕೆ ತುಂಬ ಸ್ಪೆಷಲ್ ಈ ಕೇಕ್ ಮಾಡೋಕ್ಕೆ. ಈ ಸಿರಪ್ಪು ಸ್ಪೆಷಲ್ಲು, ಯಾಕಂದರೆ ಆ ಕಲರು, ಆ ಟೇಸ್ಟು, ಅದಕ್ಕೆಲ್ಲ ಕಾರಣ ಈ ಸಿರಪ್ಪೇ. ಇನ್ನೊಂದು ಕಾರಣ ಅಂದರೆ ನಾವು ಸ್ಪೈಸಸ್ ಹಾಕ್ತೀವಲ್ಲ ಸಕ್ಕರೆಯಲ್ಲಿ, ಅದು ತುಂಬಾ ಚೆನ್ನಾಗಿರುತ್ತೆ. ಆ ಘಮ, ಆ ಟೇಸ್ಟ್ ಒಂಥರ ಸ್ಪೆಷಲ್ಲೇ ಅದು. ಈ ಪ್ಲಮ್ ಕೇಕ್ ಅಂದ್ರೆ ಇದು ಎರಡೂ ತುಂಬ ಸ್ಪೆಷಲ್ಲು, ಆ ಸ್ಪೈಸಸ್ಸು ಮತ್ತು ಶುಗರ್ ಸಿರಪ್ಪು. ಮತ್ತು ಇನ್ನೊಂದು ಸೇರಿಸ್ಕೊಬೋದು, ಜ್ಯೂಸು. ನಾನು ಆರೆಂಜ್ ಜ್ಯೂಸು, ದ್ರಾಕ್ಷಿ ಜ್ಯೂಸು ಸೇರಿಸಿ ಮಾಡೋದು. ಈ ಸತಿ ಆರೆಂಜ್ ಜ್ಯೂಸ್ ಇಲ್ಲ, ದ್ರಾಕ್ಷಿ ಜ್ಯೂಸು ಇಲ್ಲ, ಬರೀ ಶುಗರ್ ಸಿರಪ್ ಇಟ್ಟೇ ಮಾಡ್ತಾಯಿದ್ದೀನಿ ಈಸಿಯಾಗಿ. ನೋಡಿ ಸಕ್ಕರೆ ಮೆಲ್ಟ್ ಆಗ್ತಾ ಇದೆ, ಗೊತ್ತಾಗುತ್ತೆ ಕ್ಲೀನಾಗಿ. ಸೌಟು ಒಂದು ಸ್ವಲ್ಪ ಉದ್ದಕ್ಕಿರೋದು ಇಟ್ಕೊಳ್ಳಿ. ನಾನು ಇವತ್ತು ಸಣ್ಣ ಸೌಟೇ ತೊಗೊಂಡಿದ್ದೀನಿ. ಆದಷ್ಟು ಉದ್ದಕ್ಕಿರೋದು ಕಲ್ಸೋಕ್ಕೆ ಈಸಿ ಆಗುತ್ತೆ, ಯಾಕಂದರೆ ಮತ್ತೆ ನಾವು ಬಿಸಿನೀರು ಹಾಕ್ತೀವಲ್ಲ ಆವಾಗ ಮೇಲೆಲ್ಲ ಬೀಳುತ್ತೆ. ಅದರಿಂದ ಈಗ ನನಗೆ ಮಾಡಿ ಅಭ್ಯಾಸ ಇದೆ. ಹೊಸ್ದಾಗಿ ಮಾಡೋರು ಒಂದು ಸ್ವಲ್ಪ ಉದ್ದಕ್ಕಿರೋ ಸೌಟು ತೊಗೊಳ್ಳಿ ಮಿಕ್ಸ್ ಮಾಡಬೇಕಾದ್ರೆ. ಈಗ ಎಲ್ಲ ಮೆಲ್ಟಾಗಿದೆ. ಆ ಕಲರ್ ಜೇನುತುಪ್ಪ ಕಲರ್ ಬರಬೇಕು. ತುಂಬ ಕಪ್ಪಗೆ ಬಂದರೆ ಅದೊಂಥರ ವಾಸನೆ, ಸೀದೋಗಿರೋ ವಾಸನೆ ಬರುತ್ತೆ. ಅದರಿಂದ ಜೇನುತುಪ್ಪ ಕಲರ್ ಬರೋ ತನಕ ನೀವು ಸಿರಪ್ನ ರೆಡಿ ಮಾಡಬೇಕು. ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ, ಕನ್ನಡಿ ಥರ. ಈಗ ಸಕ್ಕರೆ ಎಲ್ಲ ಚೆನ್ನಾಗಿ ಮೆಲ್ಟಾಗಿ ಜೇನುತುಪ್ಪ ಕಲರ್ ಬಂದಿದೆ. ಇವಾಗ ನಾವು ಒಂದು ಅರ್ಧ ಲೋಟ ಬಿಸಿನೀರು, ಕುದಿಯೋ ನೀರು ಇಟ್ಕೊಂಡು ಅದನ್ನು ಸೇರಿಸ್ಕೋಬೇಕು. ಸ್ವಲ್ಪ ಮುಖ ಎಲ್ಲ ದೂರ ಇಟ್ಕೊಳ್ಳಿ. ಸೌಟು ಇದಕ್ಕೆ ನಾನು ಹೇಳಿದ್ದು ಉದ್ದಕ್ಕಿರೋ ಸೌಟು ಇಟ್ಕೋಬೇಕಂತ. ನನಗೆ ಅಭ್ಯಾಸ ಇದೆ, ಅದರಿಂದ ನಾನು ನೋಡ್ಕೊಂಡು ಮಾಡ್ತಾಯಿದ್ದೀನಿ. ಅರ್ಧ ಲೋಟ ನೀರು ಬಿಟ್ಟು ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡಿ. ನೀವು ತಣ್ಣೀರು ಹಾಕಿದ್ರೆ ಅದು ಗಟ್ಟಿ ಆಗಿಬಿಡುತ್ತೆ, ಹಂಗೆ ಕಚ್ಕೊಬಿಡುತ್ತೆ. ನೀವು ಬಿಸಿನೀರು ಹಾಕಿದ್ರೆ ಈಗ ಅದು ಮೆಲ್ಟ್ ಆಗುತ್ತೆ, ಆ ಸಕ್ಕರೆ ಇದು ಎಲ್ಲ ಕ್ಲೀನಾಗಿ ಮೆಲ್ಟ್ ಆಗುತ್ತೆ ನೋಡಿ. ನೀವು ತಣ್ಣೀರು ಹಾಕಿದ್ರೆ ಅದು ಮೆಲ್ಟ್ ಆಗೋಲ್ಲ, ಸಕ್ಕರೆ ಪಾಕ ಹಂಗೆ ಕಚ್ಕೊಂಡಿರುತ್ತೆ. ಈಗ ಇದನ್ನು ಕ್ಲೀನಾಗಿ ಇನ್ನೊಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಚೆನ್ನಾಗಿ ಮೆಲ್ಟಾಗಿ ನೀರು ಥರ ಬರುತ್ತಲ್ಲ ಜ್ಯೂಸು, ಸಕ್ಕರೆ ಜ್ಯೂಸು, ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಒಂದು 5 ನಿಮಿಷ ಆಗುತ್ತೆ ನಿಧಾನಕ್ಕೆ ಮಿಕ್ಸ್ ಮಾಡಿ. ಸೈಡಲ್ಲಿರೋದೆಲ್ಲ ಕ್ಲೀನಾಗಿ ಬಿಸಿನೀರಿಗೆ ಹಾಕಿ ಕ್ಲೀನಾಗಿ ಇದು ಮಾಡಿ. ನೋಡಿ ಸೈಡಲ್ಲಿ ಒಂದು ಸ್ವಲ್ಪ ಇಟ್ಕೊಂಡಿದೆ, ಅದೆಲ್ಲ ಇದು ಬಿಸಿನೀರು ಅಂದರೆ ಬಿಸಿ ಪಾಕನ ಸೈಡ್ಗೆಲ್ಲ ಚೆನ್ನಾಗಿ ಬಿಡಿ. ಈಗ ಸೈಡಲ್ಲಿರೋದೆಲ್ಲ ನೋಡಿ ಮಿಕ್ಸ್ ಆಯಿತು. ಫ್ರೆಂಡ್ಸ್, ಶುಗರ್ ಸಿರಪ್ ರೆಡಿ ಆಯಿತು. ನಾನೊಂದು 100 ಗ್ರಾಮ್ ಕಪ್ಪು ದ್ರಾಕ್ಷಿ ಸೇರಿಸಿದ್ದೀನಿ. ಈಗ ಒಂದು 2 ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಗೋಡಂಬಿ ಒಂದು 100 ಗ್ರಾಮು, ಬಾದಾಮಿ ಕಟ್ ಮಾಡಿ ಇಟ್ಟಿದ್ದೀನಿ, ಅದೊಂದು 100 ಗ್ರಾಮ್ಗೂ ಕಡಿಮೆ. ಖರ್ಜೂರ ಒಂದು 100 ಗ್ರಾಮು,
ಈಗ ಇದೆಲ್ಲ ಸೇರಿಸಿ ಒಂದು 2-3 ನಿಮಿಷ ಬಿಸಿಯಲ್ಲೇ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಆ ಡ್ರೈ ಫ್ರೂಟ್ಸ್ನೆಲ್ಲ. ಈಗ ನೀವು ದ್ರಾಕ್ಷಿ ಜ್ಯೂಸು ಮತ್ತು ಆರೆಂಜ್ ಜ್ಯೂಸ್ ಇದ್ದರೆ ಅದರಲ್ಲಿ ಮಿಕ್ಸ್ ಮಾಡ್ಬೋದು. ಒಂದು 4 ಅವರ್ 5 ಅವರ್ ನೆನೆ ಹಾಕ್ಬೋದು. ನಾನಿವತ್ತು ಬೇಗ ಹಂಗೆಲ್ಲ ಮಾಡಿಲ್ಲ, ಎಲ್ಲ ಇದು ಶುಗರ್ ಸಿರಪಲ್ಲೇ ಎಲ್ಲ ಮಾಡಿದ್ದೀನಿ. ಈಗ ಕೇಕ್ ಓವನಲ್ಲಿ ಮಾಡ್ತಾಯಿಲ್ಲ, ಕಡಾಯಲ್ಲೇ ಮಾಡ್ತಾಯಿದ್ದೀನಿ. ಅದರಿಂದ ಫ್ರೀ ಇಟ್ಟು ಒಂದು 10-15 ನಿಮಿಷ ಫುಲ್ಲು ಸಿಮ್ಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳೋಣ. ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಸ್ಟ್ಯಾಂಡು ಸೆಟ್ ಆಗ್ತಾಯಿಲ್ಲ, ಯಾಕಂದರೆ ಹೈಟ್ ಜಾಸ್ತಿ ಆಗುತ್ತೆ. ಅದರಿಂದ ಒಂದು ಸಣ್ಣ ತಟ್ಟೆ ಹಾಕಿ ಒಂದು ಪ್ಲೇಟ್ ಹಾಕಿ ಮುಚ್ಚಿ ಅದನ್ನು ಹಬೆ ಅಂದರೆ ಫ್ರೀ ಇಟ್ಟು ಹಬೆಯಲ್ಲಿಟ್ಟು ಒಂದು 15 ನಿಮಿಷ. ನಾನು ಯಾವ ಕಪ್ಪಲ್ಲಿ ಸಕ್ಕರೆ ಅಳತೆ ಮಾಡಿದ್ನೋ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಗಟ್ಟಿ ಮೊಸರು, ಹುಳಿ ಇಲ್ಲದೆ ಗಟ್ಟಿ ಮೊಸರು, ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಎಣ್ಣೆ, ರಿಫೈಂಡ್ ಆಯಿಲ್. ಈಗ ಇದನ್ನು ಮಿಕ್ಸ್ ಮಾಡೋಕ್ಕೆ ಮುಂಚೆ ಸಕ್ಕರೆ ಪೌಡ್ರ್ ಹಾಕ್ಕೊಳ್ಳೋಣ. ಆ ಪೌಡ್ರ್ ಮಾಡಿ ಇಟ್ಟಿರೋ ಸಕ್ಕರೆ ಪೌಡ್ರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಒಟ್ಟಿಗೆ ಚೆನ್ನಾಗಿ ಬೆರಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ವೆನಿಲಾ ಎಸೆನ್ಸು 1-2 ಡ್ರಾಪು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗಂಟು ಇಲ್ಲದೆ ಸಕ್ಕರೆ ಗಂಟು ಏನಿಲ್ಲದೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸಾಫ್ಟ್ ಆಗಬೇಕು, ನೈಸಾಗಿ ಆಗಬೇಕು ಆ ಪೇಸ್ಟು. ಇದೆಲ್ಲ ಮಿಕ್ಸ್ ಆಯಿತು. ಈಗ ನಾವು ಶುಗರ್ ಸಿರಪ್ಪಲ್ಲಿ ನೆನೆ ಹಾಕಿರೋ ಡ್ರೈ ಫ್ರೂಟ್ಸ್ನು ಸೇರಿಸ್ಕೊಳ್ಳೋಣ. ನಿಮಗಿನ್ನೂ ಎಷ್ಟು ಡ್ರೈ ಫ್ರೂಟ್ಸ್ ಬೇಕು ಅನಿಸುತ್ತೋ ಅಷ್ಟು ಸೇರಿಸ್ಕೋಬೋದು, ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಆದರೆ ಇವತ್ತು ನಾನು ಹಾಕಿರೋ ಹಿಟ್ಟಿಗೆ ಅದಕ್ಕೆ ಇದು ಸರಿಯಾಗಿ ಬಂತು. ನಾನೊಂದು 600 ಗ್ರಾಮ್ ಹಿಟ್ಟು ಹಾಕ್ತೆ, ಇದು ಮೈದಾ ಹಿಟ್ಟು. ಅದಕ್ಕೆ ಇದು 300 ಗ್ರಾಮ್ಗೂ ಜಾಸ್ತಿನೇ ಇತ್ತು, ಸರಿಯಾಯಿತು. ಧಾರಾಳವಾಗಿ ಬಂತು. ಅಂದರೆ ಕೇಕಲ್ಲಿ ಜಾಸ್ತಿನೇ ಇತ್ತು ಫ್ರೂಟ್ಸ್ ಎಲ್ಲ. ಈಗ ಮೈದಾ ಹಿಟ್ಟು ಸೇರಿಸ್ಕೊಳ್ಳೋಣ. ಬೇಕಿಂಗ್ ಸೋಡಾ ಒಂದು ಅರ್ಧ ಸ್ಪೂನು, ಬೇಕಿಂಗ್ ಪೌಡ್ರು 1.5 ಸ್ಪೂನು. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ, 600 ಗ್ರಾಮು ಮೈದಾ ಹಿಟ್ಟು ಹಾಕಿದ್ದೀನಿ. ಅದರಿಂದ ಸಣ್ಣ ಸ್ಪೂನಲ್ಲಿ ಅರ್ಧ ಸ್ಪೂನು ಬೇಕಿಂಗ್ ಸೋಡಾ, 1.5 ಸ್ಪೂನಷ್ಟು ಬೇಕಿಂಗ್ ಪೌಡ್ರು ಸೇರಿಸಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಚೆನ್ನಾಗಿ ಮಿಕ್ಸ್ ಆಗಬೇಕು, ನೈಸಾಗಿ ಸಾಫ್ಟಾಗಿ ಮಿಕ್ಸ್ ಆಗಬೇಕು. ಅದರಿಂದ ಒಂದು ಸ್ವಲ್ಪ ನೀವು ಟೈಮ್ ತಗೊಂಡು ಇದನ್ನು ಮಿಕ್ಸ್ ಮಾಡಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಇದೊಂದು ಸ್ವಲ್ಪ ಗಟ್ಟಿಯಾಗೇ ಇರಬೇಕು. ತುಂಬ ನೀರಾಗಿದ್ದರೆ ನಿಮ್ಗೆ ಬೇಯೋಕ್ಕೆ ತುಂಬ ಲೇಟ್ ಆಗುತ್ತೆ. ಅದು ನಾವು ಸ್ಟವ್ವಲ್ಲಿ ಕಡಾಯಲ್ಲಿ ಇಟ್ಟು ಮಾಡೋದು ತುಂಬಾ ಲೇಟ್ ಆಗುತ್ತೆ. ನೀವು ಓವನಲ್ಲಿ ಇಟ್ಟರು ಅಷ್ಟೇ ಲೇಟ್ ಆಗುತ್ತೆ, ನೀರು ಜಾಸ್ತಿ ಇದ್ದರೆ. ಇದು ಗಟ್ಟಿಯಾಗಿ ಇರಬೇಕು, ತುಂಬ ಗಟ್ಟಿಯಾಗಿ ಮುದ್ದೆ ಥರನೂ ಇರಬಾರ್ದು, ಒಂಥರ ಪೇಸ್ಟ್ ಥರ ಇರಬೇಕು. ಹಂಗೆ ತುಂಬ ಗಟ್ಟಿಯಾಗಿದ್ದರೆ ಒಂದು ಸ್ವಲ್ಪ ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಕೇಕು ಬೇಟರ್ ಅದಕ್ಕೆ ನೀವು ರೆಡಿ ಮಾಡ್ಕೋಬೇಕು. ತುಂಬ ಗಟ್ಟಿಯಾಗಿ ಮಾಡಿದ್ರೆ ತುಂಬ ಗಟ್ಟಿ ಇರುತ್ತೆ. ಮೀಡಿಯಮಾಗಿ ಮಾಡ್ಕೊಳ್ಳಿ. ನೋಡಿ, ಇಷ್ಟಿರಬೇಕು, ಇದು ಅದ ಸರಿಯಾಗಿದೆ. ನಾನು ನೀರು ಏನು ಎಕ್ಸ್ಟ್ರಾ ಸೇರಿಸಿಲ್ಲ. ಅದಕ್ಕೆ ಹಾಕಿರೋ ಶುಗರ್ ಸಿರಪ್ಪು ಮತ್ತು ಸಕ್ಕರೆ ಅದಕ್ಕೆ ಸರಿಯಾಯಿತು. ಈಗ ನಾನು ಕುಕ್ಕರ್ ಟ್ರೇ ರೆಡಿ ಮಾಡ್ತಾಯಿದ್ದೆ. ನನ್ನ ಟ್ರೇಗಿಂತ ಈ ಸ್ಟೀಲು ಕುಕ್ಕರ್ ಪಾತ್ರೆ ಇದು, ಅದೇ ನನಗೆ ಚೆನ್ನಾಗಿರುತ್ತೆ. ಇದು ಈ ಕ್ವಾಂಟಿಟಿಗೆ ಇಷ್ಟು ಪಾತ್ರೆ ಬೇಕು. ನನಗಿದೆ ಧಾರಾಳವಾಗಿ ಚೆನ್ನಾಗಿರುತ್ತೆ, ಇದೇ ಚೆನ್ನಾಗಿದೆ ಅನಿಸುತ್ತೆ ಕೇಕ್ ಟ್ರೇಗಿಂತ. ಕೇಕ್ ಟ್ರೇ ಇದು ನಾನು ಜಾಸ್ತಿ ಇದರಲ್ಲೇ ಮಾಡೋದು. ಇದಕ್ಕೆ ಎಣ್ಣೆ ಹಾಕಿ ಕ್ಲೀನಾಗಿ ಹಚ್ಕೊಳ್ಳೋಣ. ಎಣ್ಣೆ ಒಂದು ಸ್ವಲ್ಪ ಧಾರಾಳವಾಗಿ ಹಚ್ಕೊಳ್ಳಿ. ನಾನು ಇವತ್ತು ಕೇಕ್ಗೆ ಬಟರ್ ಶೀಟ್ ಏನೂ ಹಾಕಿಲ್ಲ, ಗೋಧಿ ಹಿಟ್ಟೆ ಉದುರಿಸ್ಬಿಟ್ಟು ಅದನ್ನು ತಟ್ಕೊಳ್ಳೋಣ ಅಂತ. ಫುಲ್ ಸ್ಪ್ರೆಡ್ ಮಾಡಬೇಕು, ಆದರೆ ಎಲ್ಲ ಕಡೆಯೂ ಸ್ಪ್ರೆಡ್ ಆಗಬೇಕು ಗೋಧಿ ಹಿಟ್ಟು. ಬೇಕಾದರೆ ಮೈದಾನೂ ಸೇರಿಸ್ಕೋಬೋದು, ನೀವೇನು ಸೇರಿಸಿದ್ರು ಕ್ಲೀನಾಗಿ ಅದು ಸ್ಪ್ರೆಡ್ ಆಗಬೇಕು. ಪೇಪರ್ಗಿಂತ ಇದೇ ಬೆಟ್ರ್ ಅನಿಸುತ್ತೆ ನನಗೆ. ನೋಡಿ, ಫುಲ್ ಹಿಂಗೆ ಸೇರಿಸ್ಕೋಬೇಕು. ಅದೆಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗಿದೆ ನೋಡಿ. ಹಿಂಗೆ ತಟ್ಕೊಳ್ಳಿ, ಎಲ್ಲ ಕಡೆಯೂ ಉದುರಿಸ್ಕೊಳ್ಳುತ್ತೆ. ಉಳಿದಿರೋ ಹಿಟ್ಟು ತಗೋಬಿಡಿ, ಹಿಟ್ಟು ಅದ್ರಲ್ಲಿ ಸೇರ್ಸೋಕ್ಕೆ ಬಿಡಬೇಡಿ. ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು ಮಿಕ್ಕಿರೋ ಹಿಟ್ಟು ಚೆಲ್ಬಿಡಿ. ಈಗ ಬ್ಯಾಟರ್ ಇದು ನೀವು ಅರ್ಧ ಹಾಕಬೇಕು, ಫುಲ್ ಹಾಕೋಕ್ಕೆ ಹೋಗಬೇಡಿ, ಮುಕ್ಕಾಲು ಹಾಕೋಕ್ಕೆ ಹೋಗಬೇಡಿ, ಉಗ್ಗಿ ಕೆಳಗಡೆ ಬಂದುಬಿಡುತ್ತೆ. ಅದರಿಂದ ನೀವು ಅರ್ಧ ಹಾಕಿ ಸರಿಯಾಗಿರುತ್ತೆ.
ನನಗಿದು ಬೇಯೋಕ್ಕೆ ಸರಿಯಾಗಿ 1 ಅವರ್ ಆಯಿತು, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಅಲ್ವಾ, ಅದರಿಂದ ನನಗೆ 1 ಅವರ್ ಆಯಿತು. ಫುಲ್ಲು ಸಿಮ್ಮಲ್ಲೇ ಇಟ್ಟೆ, ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಕೇಕು ಗಟ್ಟಿ ಬರುತ್ತೆ, ಒಂದು ಸ್ವಲ್ಪ ಫಾಸ್ಟ್ ಇಟ್ಟರೆ. ಅದರಿಂದ ಫುಲ್ ಸಿಮ್ಮಲ್ಲೇ ಇಟ್ಟು ಮಾಡಿದ್ದಕ್ಕೆ 1 ಅವರ್ ಆಯಿತು ಸರಿಯಾಗಿ. ನೋಡಿ ಇದು ಬಿಸಿ ಆಗಿದೆ. ಈಗ ಇದು ಇಟ್ಟು 1 ಅವರ್ ಆಯಿತು ನನಗೆ. ನೀವು ಕ್ವಾಂಟಿಟಿ ಕಡಿಮೆ ಮಾಡಿದ್ರೆ 50 ನಿಮಿಷಕ್ಕಾಗುತ್ತೆ. ಒಂದು ಹಾಲಿನ ಪಾತ್ರೆಯಲ್ಲೆಲ್ಲ ಇಟ್ಟರೆ 50 ನಿಮಿಷಕ್ಕೆಲ್ಲ ಆಗುತ್ತೆ. ಇದು ಕುಕ್ಕರ್ ಪಾತ್ರೆಯಲ್ಲಿ ಇಟ್ಟಿರೋದಕ್ಕೆ ಕ್ವಾಂಟಿಟಿನೂ ಜಾಸ್ತಿ, ಅದರಿಂದ ನನಗೆ 1 ಅವರ್ ಆಯಿತು. ಇದು ನಾನು ಕೇಕು ಇಟ್ಟು ಒಂದು 10 ನಿಮಿಷ ಆಯಿತು. 10 ನಿಮಿಷ ಆದಮೇಲೆ ಒಂದು ಸ್ವಲ್ಪ ಚೆರಿ ಮತ್ತು ದ್ರಾಕ್ಷಿ ಮೇಲ್ಗಡೆ ಸೇರಿಸ್ಕೊಳ್ಳೋಣ ಅಂತ. ಫಸ್ಟೇ ಅದರಲ್ಲಿ ಸೇರಿಸ್ಬಿಟ್ರೆ ಎಲ್ಲ ಒಂದೇ ಕಡೆ ಮಧ್ಯದಲ್ಲಿ ಬಂದು ನಿಂತ್ಕೊಬಿಡುತ್ತೆ. ಅದರಿಂದ ಒಂದು 10 ನಿಮಿಷ ಬೆಂದಮೇಲೆ ನೀವು ಸೇರಿಸಿ ನೋಡಿ. ಇನ್ನೊಂದು ಸ್ವಲ್ಪ ಬೇಯಬೇಕು ಅನಿಸುತ್ತೆ. ಈಗ 50 ನಿಮಿಷ ಆಗಿದೆ. ನಾನು ಮಾಮೂಲಿ 50 ನಿಮಿಷಕ್ಕೆ ಬೆಂದಿರುತ್ತೆ ಅಂತ ನೋಡಿದೆ, ಆದರೆ ಬೆಂದಿಲ್ಲ. ಮತ್ತೆ ಮುಚ್ಚಲಾಕಿ ಮುಚ್ಚಿಬಿಟ್ಟು 25 ನಿಮಿಷ ಬಿಟ್ಟು ನೋಡ್ತಾ ಇದ್ದೀನಿ. ಸರಿಯಾಗಿ ನನಗೆ 1 ಅವರ್ ಆಗಿದೆ. ಇವಾಗ ಚಾಕುನೇ ನೋಡಿ, ಚಾಕುಲ್ಲಿ ಅಂಟುತ್ತಾ ಇಲ್ಲ. ಈಗ ಇದನ್ನು ತೆಗೆದುಬಿಟ್ಟು ಒಂದು ಅರ್ಧ ಗಂಟೆ 1 ಗಂಟೆ ಆಗಲಿ, ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ, ಬಿಸಿ ಆರೋಕ್ಕೆ ಲೇಟ್ ಆಗುತ್ತೆ. ಅದೇ ತಡಿಬೇಕು ನಮ್ಮ ಮನೇಲಿ ಮಕ್ಕಳು, ಅದು ಆರೋ ತನಕ. ಫ್ರೆಂಡ್ಸ್, ವಿಡಿಯೋ ಸ್ಕಿಪ್ ಆಗಿದೆ. ನಾನು ಫಸ್ಟು ಅದು ಹಾಕಿರೋದು ಒಂದು ಅರ್ಧ ಕಟ್ ಮಾಡಿರೋದು. ಈಗ ಅದಕ್ಕೆ ಅರ್ಧ ಕಟ್ ಮಾಡಿರೋದೇ ಇತ್ತು, ಅದನ್ನೇ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ತುಂಬ ಚೆನ್ನಾಗಿ ಬಂದಿದೆ, ಸಾಫ್ಟಾಗೂ ಇದೆ. ನನಗೆ ಹತ್ತತ್ರ 2 kg ಹತ್ತತ್ರ ಕೇಕ್ ಬಂತು. ಇನ್ನೊಂದು ಒಂದು ಸ್ವಲ್ಪ ಉಳಿಸ್ಕೊಂಡ್ನಲ್ಲ ಬೇಟರು, ಅದರಲ್ಲಿ ನಾನು ಕಪ್ ಕೇಕು ಮಾಡಿದ್ದೀನಿ. ನೋಡಿ, ಟೇಸ್ಟು ತುಂಬ ಚೆನ್ನಾಗಿ ಬಂತು. ಕೇಕ್ ಸಾಫ್ಟಾಗೂ ಇದೆ. ಹೋಮ್ ಮೇಡ್ ಕೇಕು ತುಂಬ ಟೇಸ್ಟು. ಇನ್ನೊಂದು ಹೋಮ್ ಮೇಡ್ ಕೇಕ್ ನಮ್ಮಿಷ್ಟಕ್ಕೆ ನಾವು ಮಾಡ್ಕೋಬೋದು, ಕ್ಲೀನಾಗಿ ಮಾಡ್ಕೋಬೋದು. ನೋಡಿ, ಇವತ್ತಿಗೂ ನಾಳೆಗೂ ಆಗುತ್ತೆ, ಮಕ್ಳಿಗೆ ಧಾರಾಳವಾಗಿ ತಿನ್ನೋಕ್ಕಾಗುತ್ತೆ. ನೀವು ನಿಮ್ಮ ಮನೇಲಿ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿ ಕೇಕು, ಮತ್ತು ಮೈಗೂ ಒಳ್ಳೆಯದು, ಯಾಕಂದರೆ ಡ್ರೈ ಫ್ರೂಟ್ಸ್ ಕೇಕು. ಫ್ರೆಂಡ್ಸ್, ನಿಮಗೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನೋಡೋಣ.